ಇವತ್ತಿನ ಚಂದ್ರಗ್ರಹಣದ ಬಗ್ಗೆ ವಿಶ್ಲೇಷಣೆಯನ್ನ ನೀಡೋದಕ್ಕೆ ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯಿನ್ ಆಗಿದ್ದಾರೆ. ಗುರೂಜಿ, ಖ್ಯಾತ ಗುರೂಜಿಗಳು ಶ್ರೀನಿವಾಸ್ ಅವರಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಜೊತೆಗೇನೆ ನನ್ನ ಜೊತೆ ಪ್ರಶ್ನೆಯನ್ನು ಕೂಡ ಗುರೂಜಿಗಳಿಗೆ ಕೇಳಲಿಕ್ಕೆ ಪ್ರಭು ಕೂಡ ನನ್ನ ಕಲಿಗೆ ಜಾಯಿನ್ ಆಗಿದ್ದಾರೆ. ಪ್ರಭು ಅವರೇ ನಮಸ್ಕಾರ. ಶುರು ಮಾಡೋಣ ಕಾರ್ಯಕ್ರಮವನ್ನ. ಎಸ್ ಗುರುಗಳೇ, ಈಗ ಪಂಚಾಂಗದ ಪ್ರಕಾರ ಈ ಗ್ರಹಣವನ್ನ ಹೇಗೆ ನೋಡೋದು ನಾವು? ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಪಂಚಾಂಗದ ಪ್ರಕಾರ ಗ್ರಹಣವನ್ನ ಅಲ್ಪ ಅವಧಿಯ ಗ್ರಹಣ ಅಂತ ಹೇಳ್ತೀವಿ. ಇದಕ್ಕೆ ಗ್ರಸ್ತೋದಯ, ರಕ್ತ, ಚಂದ್ರಗ್ರಹಣ. ಗ್ರಸ್ತೋದಯ ಅಂತ ಅಂದಾಗ ಚಂದ್ರ ಉದಯುವಂತಹ ಸಂದರ್ಭದಲ್ಲಿ ಜೊತೆಯಲ್ಲಿಯೇ ಇನ್ನೊಂದು ಗ್ರಹವನ್ನು ಕರ್ಕೊಂಡ್ಬರ್ತಾನೆ. ಅವನು ಕೇತುಗ್ರಹ. ತನ್ನ ಉದಯದ ಸಂದರ್ಭದಲ್ಲಿ ಗ್ರಹಣ ಸ್ಪರ್ಶದಿಂದನೇ ಉದಯವಾಗ್ತಿರುವಂತಹ ಕಾಲಕ್ಕೆ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಹೇಳುವಂಥದ್ದು. ಗ್ರಸ್ತೋದಯ ಚಂದ್ರಗ್ರಹಣ, ಅದರಲ್ಲೂ ರಕ್ತವರ್ಣದ ಚಂದ್ರಗ್ರಹಣ ಅಂತ ಅಂದಾಗ ಸ್ವಲ್ಪ ಸಣ್ಣ ಪುಟ್ಟ ಭಯದ ವಾತಾವರಣಗಳು, ನಮಗೆ ಆತಂಕದ ವಾತಾವರಣಗಳು ಸೃಷ್ಟಿಯಾಗುತ್ತೆ. ನಾನು ವೀಕ್ಷಕರಿಗೆ ಹೇಳುವಂಥದ್ದು, ಅಂಥ ದೊಡ್ಡ ಮಟ್ಟದ ಆತಂಕ ಭಯ ಬೇಡ. ಏನಕ್ಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸ್ಪರ್ಶವಾಗ್ತಿರುವಂತಹ ಸಮಯ ಕೇವಲ 21 ನಿಮಿಷ. ಕೆಲವು ಸಮಯಗಳು ಬದಲಾವಣೆಗಳಾಗ್ತಿದೆ, ಆದರೆ ಅದು ಸರಿಯಾದಂತಹ ಬದಲಾವಣೆಗಳಲ್ಲ. ನಿಖರವಾಗಿ ಆಗುವಂಥದ್ದು ನೋಡಿ, 6 ಗಂಟೆ 28 ನಿಮಿಷಕ್ಕೆ ಈಗ ಸ್ಪರ್ಶವಾದರೆ ನಮಗೆ ಗೋಚರವಾಗುವಂಥದ್ದು 6 ಗಂಟೆ 47 ನಿಮಿಷಕ್ಕೆ ಸರಿಯಾಗಿ ಮುಕ್ತಾಯವಾಗುತ್ತೆ. 6 ಗಂಟೆ 48 ನಿಮಿಷ, 1 ನಿಮಿಷವನ್ನು ಹೆಚ್ಚಿಗೆ ಕೊಡ್ತಾರೆ. ಅಲ್ಲಿ ನಿಮಗೆ 20-21 ನಿಮಿಷಗಳ ಕಾಲ ಮಾತ್ರವೇ ಗೋಚಾರವಾಗುವಂಥದ್ದು. ಅದು ನಮಗೆ ಚಂದ್ರ ಕಂಡ್ರೆ, ಚಂದ್ರ ಕಾಣದಲ್ಲೇ ಇದ್ರೆ ಅದೂ ಸಹ ನಮಗೆ ಗೋಚಾರ ಆಗೋದಿಲ್ಲ, ಕಾಣೋದಿಲ್ಲ. ಆದರೆ ನಮಗೆ ಚಂದ್ರನ ಜನನ, ಚಂದ್ರನ ಉದಯ, ಸೂರ್ಯೋದಯ, ಚಂದ್ರೋದಯ ಅಂತಲೇ ತೆಗೆದುಕೊಳ್ತೀವಲ್ಲ, ಪಂಚಾಂಗದ ಪ್ರಕಾರದಲ್ಲಿ ಚಂದ್ರೋದಯ ಇವತ್ತು ಆಗುವಂಥದ್ದು 6 ಗಂಟೆ 28 ನಿಮಿಷಕ್ಕೆ ಕರೆಕ್ಟಾಗಿ ಚಂದ್ರೋದಯ ಆಗುತ್ತೆ. ಚಂದ್ರೋದಯ ಆರಂಭದಲ್ಲಿಯೇ ಗ್ರಹಣ ಸ್ಪರ್ಶವನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ ಚಂದ್ರಗ್ರಹ. ಆದ್ದರಿಂದ ರಕ್ತವರ್ಣದಲ್ಲಿರೋದ್ರಿಂದ, ರಕ್ತವರ್ಣ ಅಂತ ನಾವೇನು ಕೇಳ್ತೀವಿ ಅಂತಂದರೆ, ಈಗ ಆಗ್ತಿರುವಂಥ ಗ್ರಹಣ ಸಿಂಹರಾಶಿನಲ್ಲಿ ಆಗ್ತಿದೆ. ಸಿಂಹರಾಶಿಯ ವರ್ಣ ರಕ್ತವರ್ಣ. 3 ರಾಶಿಯವರಿಗೆ ರಕ್ತವರ್ಣ ಬರುತ್ತೆ. ಒಂದು ಸಿಂಹರಾಶಿನಲ್ಲಿ ಗ್ರಹಣವಾದರೆ ರಕ್ತವರ್ಣ, ಮತ್ತು ಮೇಷರಾಶಿಯಲ್ಲಾದರೂ ರಕ್ತವರ್ಣ, ಅದೇ ವೃಶ್ಚಿಕ ರಾಶಿಯಲ್ಲಾದರೂ ರಕ್ತವರ್ಣ. ಈ 3 ರಾಶಿಯಲ್ಲಿ ಏನಾದರೂ ಗ್ರಹಣವಾದರೆ ಅದು ಸೂರ್ಯ ಗ್ರಹಣವಾಗಬಹುದು ಅಥವಾ ಚಂದ್ರಗ್ರಹಣವಾಗಬಹುದು. ಅದಕ್ಕೆ ಕೆಂಪು ಬಣ್ಣ ಅಂತಲೇ ನಾವು ತೆಗೆದುಕೊಳ್ತೀವಿ. ಯಾಕೆಂದರೆ ಆ ರಾಶಿಯ ಗ್ರಹದ ಬಣ್ಣವೇ ಕೆಂಪು ಬಣ್ಣ. ಆ ಕೆಂಪು ಬಣ್ಣದಿಂದ ಬರ್ತಿರುವಂತಹ ಚಂದ್ರಗ್ರಹಣ ಆದಷ್ಟು ಸಹ ಸಿಂಹರಾಶಿನಲ್ಲೇ ಸ್ಪರ್ಶವಾಗ್ತಿರೋದ್ರಿಂದ, ಸಿಂಹರಾಶಿ ಅಧಿಪತಿಯೂ ರವಿನೇ ಆಗಿರೋದ್ರಿಂದ ಇಲ್ಲಿ ರವಿಯೂ ದೋಷಕ್ಕೆ ಗುರಿಯಾಗ್ತಾನೆ, ಚಂದ್ರನೂ ದೋಷಕ್ಕೆ ಗುರಿ ಆಗೋದ್ರಿಂದ ಈ ಗ್ರಹಣವನ್ನು ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಎಫೆಕ್ಟ್ ಇರುತ್ತೆ, ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಇದು ಆಲ್ಮೋಸ್ಟ್ ಗ್ರಹಣ ಅಂದ್ರೆ ಕೆಟ್ಟ ಕಾಲ. ಗ್ರಹಣ ಅನ್ನುವಂಥದ್ದೇ ಕೆಟ್ಟ ಕಾಲ. ಗ್ರಹಣ ಅಂದ್ರೆ ಪರ್ವಕಾಲ, ಸಿದ್ಧಿ ಮಾಡ್ಕೊಳ್ಳೋಕೆ ಖಂಡಿತ ಎರಡನ್ನೂ ತಗೊಂಡ್ಕೊಳ್ತಾರೆ. ಒಂದು ಗ್ರಹಣ ಅಂತ ಅಂದಾಗ ಜ್ಯೋತಿಷ್ಯದ ಪ್ರಕಾರ, ಒಂದು ಆಧ್ಯಾತ್ಮಿಕದ ಪ್ರಕಾರ ಒಂದು ಸೂತಕದ ಕಾಲ, ಒಂದು ಕೆಟ್ಟ ಒಂದು ಕಾಲಗಳು. ಅದನ್ನೇ ನೀವು ಸಿದ್ಧಿ ಮಾಡ್ಕೊಳ್ಳಿದಕ್ಕೆ, ಯಾವುದಾದ್ರೂ ವಿಶ್ಲೇಷಣೆಗೆ, ಯಾವುದಾದ್ರೂ ವಿಜ್ಞಾನಿಗಳಿಗೆ ಇಂಥದಕ್ಕೋಸ್ಕರವಾಗಿ ಮಾಡ್ತಾರೆ. ಮತ್ತು ಯಾವುದು ಮುಹೂರ್ತವಿಟ್ಟನ್ನು ಪೂಜೆ ಮಾಡೋದಿಲ್ವಲ್ಲ, ಅದಕ್ಕೆ ಒಳ್ಳೆ ಕಾಲ ಅಂತ ಹೇಳಲ್ಲ. ಮುಹೂರ್ತವಿಡುವಂತಹ ಕಾಲಗಳು ಬಂದಾಗ ಒಳ್ಳೆ ಕಾಲಗಳು. ಇದು ಮುಹೂರ್ತವಿಡುವಂಥ ಕಾಲಗಳಲ್ಲ, ದೇವತಾ ಉಪಾಸನೆಗೆ ಶುಭವಾಗಿರುವಂಥ ಕಾಲವಲ್ಲ ಅಂದಾಗ ಇದನ್ನ ಒಳ್ಳೆ ಕಾಲ ಅಂತ ನಾವು ತೆಗೆದುಕೊಳ್ಳೋದಿಲ್ಲ. ಇದಕ್ಕೆ ಸೂತಕದ ಕಾಲ ಅಂತಲೇ ಹೇಳುವಂಥದ್ದು. ಗ್ರಹಣ ಕಾಲಗಳು, ಗ್ರಹಣ ಅನ್ನುವಂಥದ್ದು ಹಿಡಿಯುವಂಥದ್ದು, ಅಂದರೆ ಸ್ಪರ್ಶವಾಗುವಂಥದ್ದು. ಹಿಡಿಯಿತು ಅಂತ ಅಂದಾಗ ಅದಕ್ಕೊಂದು ನೆಗೆಟಿವ್ ಇದನ್ನೇ ನಾವು ಹೇಳ್ತಿರ್ತೇವೆ. ಆದ್ದರಿಂದ ಈ ಕಾಲವನ್ನು ನಾವು ಒಳ್ಳೆಯ ಕಾಲ ಅಂತ ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನೇ ಸಿದ್ಧಿ ಮಾಡ್ಕೊಳ್ತೀರಿ, ಏನಾದರೂ ವಿಜ್ಞಾನಿಗಳಿಗೆ ಏನಾದ್ರು ಕಂಡುಹಿಡಲಿಕ್ಕೆ ಬೇರೆ ಬೇರೆ ಪರೀಕ್ಷೆಗಳು ಮಾಡ್ಕೊಳ್ತೀವಿ, ಅಂಥದ್ಕೆಲ್ಲ ಅದನ್ನು ಮಾಡ್ಕೊಳ್ಬೋದು. ಅದೇ ನಮ್ಮ ಪಂಚಾಂಗದ ಪ್ರಕಾರದಲ್ಲಿ, ನಮ್ಮ ಆಧ್ಯಾತ್ಮಿಕದ ಪ್ರಕಾರದಲ್ಲಿ ನಾವು ಏನಕ್ಕೆ ಸಿದ್ಧಿ ಅಂತ ಹೇಳ್ತೀವಿ ಅಂತಂದರೆ, ಪಿತೃ ಕಾರ್ಯಗಳಿಗೆ ಸಿದ್ಧಿ ಅಂತ ಹೇಳ್ತಿರ್ತೇವೆ. ಪಿತೃ ಕಾರ್ಯಗಳನ್ನು ಅಥವಾ ವಾಕ್ಸಿದ್ಧಿ ಮಾಡ್ಕೊಳ್ಳೋದಕ್ಕೆ, ಯಾಕೆ ಮಂತ್ರ ಸಿದ್ಧಿಗಳನ್ನ ಮಾಡ್ಕೊಳ್ಳೋದಕ್ಕೆ, ಮತ್ತು ಅಪರ ಕಾರ್ಯಗಳು ಅಂತ ಹೇಳ್ತಿರ್ತೀವಿ. ಅಪರ ಕಾರ್ಯಗಳು ಅಂತಂದರೆ ತಿಥಿ, ತರ್ಪಣ, ಪಿಂಡಾದಿಗಳನ್ನು ಮಾಡೋದಕ್ಕೆ ಅಪರ ಕಾರ್ಯಗಳು ಅಂತಿರ್ತೀವಿ. ಇದಕ್ಕೆ ಉತ್ತಮವಾದಂಥ ಕಾಲ ಅಂತ ಹೇಳ್ತಿರ್ತೀವಿ. ಮತ್ತು ಅಥರ್ವಣ ವಿದ್ಯೆಗಳು, ವಾಮಾಚಾರ, ಆ ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಪರ್ವಕಾಲಗಳು ಅಂತ ಹೇಳುವಂಥದ್ದು. ಗ್ರಹಣ ಕಾಲ ಅಂದ ತಕ್ಷಣವೇ ನಮಗೆ ಗೊತ್ತಾಗುವಂಥದ್ದು, ಪ್ರತಿಯೊಬ್ಬರಿಗೂ ಗೊತ್ತಾಗುವಂಥ ಗ್ರಹಣ ಹಿಡಿತಾ, ಹಂಗಾರೆ ಏನೋ ಸಮಸ್ಯೆ ಇದೆಯಪ್ಪ,
ಏನೋ ಕಷ್ಟ ಬರುತ್ತಪ್ಪ, ಈ ಥರದ ವಾತಾವರಣಗಳು ಸೃಷ್ಟಿ ಮಾಡುತ್ತೆ. ಸ್ವಲ್ಪ ರಕ್ತವರ್ಣ ಅಂತ ಅಂದಾಗ ಸ್ವಲ್ಪ ಭಯದ ವಾತಾವರಣ. ಓಕೆ, ಸಿಂಹ ರಾಶಿಯಲ್ಲಿ ಅಂತ ಹೇಳಿದ್ರಿ. ಸೊ ಈಗ ಹಾಗಾದ್ರೆ ಯಾವ ರಾಶಿಗಳಿಗೆ ಪ್ರಭಾವ ಬೀರುತ್ತೆ? ನಾನು ಸಂಪೂರ್ಣವಾದ ಈ ದ್ವಾದಶ ರಾಶಿಗಳ ಫಲವನ್ನ ಪ್ರಭು ಕೇಳ್ತಾ ಹೋಗ್ತಾರೆ. ಬಟ್ ಈಗ ಸಿಂಹ ರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಅಕ್ಕಪಕ್ಕದ ರಾಶಿಗಳ ಫಲ ಹೇಗಿರುತ್ತೆ? ಸಿಂಹ ರಾಶಿಗೆ ಏನು ಇದರಿಂದ? ನೋಡಿ, ಒಂದು ಗ್ರಹಣ ಅಂದ ತಕ್ಷಣವೇ 27 ನಕ್ಷತ್ರ 12 ರಾಶಿ, ಇಷ್ಟು ರಾಶಿಯ ಮೇಲೂ ಪ್ರಭಾವಗಳಿರುತ್ತೆ. ಅದರಲ್ಲಿ ದೊಡ್ಡ ಮಟ್ಟದ ಪ್ರಭಾವಗಳು ಅಂತ ನಾವು ತೆಗೆದುಕೊಂಡಾಗ ಸ್ಪರ್ಶ ಕಾಲ ಎಲ್ಲಾಗ್ತಿದೆ. ಈಗ ಆಗ್ತಿರುವಂಥದ್ದು ಪುಬ್ಬ ನಕ್ಷತ್ರ ಸಿಂಹ ರಾಶಿನಲ್ಲಿ ಸ್ಪರ್ಶವಾಗ್ತಿದ್ದಾಗ ಸಿಂಹ ರಾಶಿಗೆ ಇಂಪಾರ್ಟೆಂಟ್ ತೆಗೆದುಕೊಳ್ತೀವಿ. ಅನಂತರದಲ್ಲಿ ರಾಶಿ ಹಿಂದೆ ಮುಂದೆ ತೆಗೆದುಕೊಂಡಾಗ ಕರ್ಕಾಟಕ ರಾಶಿ ಅಧಿಪತಿಯಾದಂಥವನು ಚಂದ್ರಗ್ರಹ, ಗ್ರಹಣ ಹಿಡಿತಿರುವಂಥದ್ದು ಚಂದ್ರಗ್ರಹಕ್ಕೆ, ಆದ್ದರಿಂದ ಕರ್ಕಾಟಕ ರಾಶಿ ಬರುತ್ತೆ. ಕನ್ಯಾ ರಾಶಿಗೆ ಅಷ್ಟು ಎಫೆಕ್ಟ್ ಇಲ್ಲ. ಆದರೆ ತ್ರಿಕೋಣ ಮಂಡಲದಲ್ಲಿ ತೆಗೆದುಕೊಂಡಾಗ ನಾವು ಅದರ ಒಂದು ದೃಷ್ಟಿಕೋನದಲ್ಲಿ ತೆಗೆದುಕೊಂಡಾಗ ಮಕರ ರಾಶಿಗೆ ಬರುತ್ತೆ, ಮೀನ ರಾಶಿಗೆ ಬರುತ್ತೆ, ಕರ್ಕಟಕ ರಾಶಿ ಮತ್ತು ಸಿಂಹ ರಾಶಿಗೆ ಈ ಗ್ರಹಣ ಕಾಲವನ್ನು ಸ್ವಲ್ಪ ಕೆಟ್ಟ ಕಾಲಗಳು, ಸ್ವಲ್ಪ ದೋಷಪೂರಿತವಾದಂತಹ ಕಾಲಗಳು ಇದನ್ನು ತೆಗೆದುಕೊಳ್ತೀವಿ. ಒಂದು ಗ್ರಹಣ ಬಂದಾಗ ನಾನು ಆಗಲೇ ಹೇಳಿದೆ, ಎಲ್ಲ ರಾಶಿಯವರಿಗೂ ಅದರ ಎಫೆಕ್ಟ್ ಇದ್ದೇ ಇರುತ್ತೆ. ಆದರೆ 3 ವಿಂಗಡಗಳನ್ನು ಮಾಡ್ಕೊಳ್ತಾರೆ. ಒಂದು ಉತ್ತಮ, ಒಂದು ಮಧ್ಯಮ, ಒಂದು ಅನಿಷ್ಟ. ಈ ತೆಗೆದುಕೊಂಡಾಗ ಈಗ ಸಿಂಹ ರಾಶಿ ಅಂಡ್ ಕರ್ಕಾಟಕ ರಾಶಿ ಮತ್ತು ಮಕರ ರಾಶಿ ಮತ್ತು ಮೀನ ರಾಶಿ ಇವರಿಗಂತೂ ಇದರ ಎಫೆಕ್ಟ್ ಜಾಸ್ತಿ ಇರುತ್ತೆ.